ಕಿಡಿಗೇಡಿಗಳು ಶಾಲೆಗೆ ಬೆಂಕಿ ಹಚ್ಚಿದರ ಪರಿಣಾಮ ಕೊಠಡಿ, ಟೇಬಲ್, ಡೆಸ್ಕ್ ಸೇರಿ ಎಲ್ಲವೂ ಸುಟ್ಟು ಕರಕಲಾಗಿದೆ. ಈ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೋಟಾ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ. ಈ ಶಾಲೆಯಲ್ಲಿ ಈ ರೀತಿಯ ಘಟನೆ ನಡೆದಿರೋದು ಇದೇನು ಮೊದಲ ಸಲ ಅಲ್ಲ. ಇಲ್ಲಿನ ದುಸ್ಥಿತಿ ಬಗ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ. ಕಳೆದ ಭಾನುವಾರ ರಾತ್ರಿ ಕಿಡಿಗೇಡಿಗಳು ಶಾಲೆಯಲ್ಲಿ ಮದ್ಯಪಾನ ಮಾಡಿ ಬಾಗಿಲನ್ನು ಮುರಿದು ಬೆಂಕಿಯನ್ನು ಹಚ್ಚಿ ಪರಾರಿಯಾಗಿದ್ದಾರೆ. ಈ ವಿಷಯ ತಿಳಿದ ತಕ್ಷಣ ಪ್ರಾಂಶುಪಾಲರು ಪೊಲೀಸರಿಗೆ ತಿಳಿಸಿದ್ರೂ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ. ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳು ಕೂಡ ಬಂದು ವಿಚಾರಿಸದೆ ನಿರ್ಲಕ್ಷ್ಯ ತೋರಿದ ಆರೋಪ ಕೇಳಿಬಂದಿದೆ. ಸ್ಥಳೀಯರು ಹೇಳಿದ ಪ್ರಕಾರ 10 ರಿಂದ 15 ವಯಸ್ಸಿನ ಚಿಕ್ಕ ಹುಡುಗರು ಮದ್ಯಪಾನ ಮಾಡುತ್ತಾರೆ. ಹಲವು ಬಾರಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ರೂ ಅವರು ಜಾಣ ಕುರುಡುತನ ಪ್ರದರ್ಶಿಸುತ್ತಾರೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಏನಂತಂದ್ರಿ ಸರ್, ನಾವು ಎಂದಿನಂತೆ ಶನಿವಾರ ಶಾಲೆ ಬಂದ್ ಮಾಡಿ ಸೋಮವಾರ ಮುಂಜಾನೆ ಬಂದಾಗ ಶಾಲೆಯನ್ನ ಬಾಗಿಲನ್ನು ತೆರೆಯಲು ಹೋದಾಗ 6 ಮತ್ತು 7ನೇ ತರಗತಿಯ ಕೊಠಡಿಯನ್ನು ಓಪನ್ ಮಾಡಿ ನೋಡಿದಾಗ ಅದು ಬಾಗಿಲನ್ನ ತಳ್ಳಿ ಅದನ್ನ ಚಿಲಕ ಸಹಿತನ ಹಂಗ ನುಗ್ಗಿಸಿ ತೆಗ್ದಿದ್ರಿ. ಆಮೇಲೆ ಒಳಗೆ ಹೋಗಿ ನೋಡ್ಲಾಕ ಒಂದ್ ಟೇಬಲ್ ಆಮೇಲೆ 2 ಡೆಸ್ಕ್ ಗಳನ್ನ ಸುಟ್ಟದ ರೀತಿಯಲ್ಲಿ ಇದ್ದುರಿ. ಅದನ್ನ ನಾವು ನೋಡಿದ ತಕ್ಷಣ ನಾವು ಎಲ್ಲ SDMC ಅಧ್ಯಕ್ಷರು ಸದಸ್ಯರು ಎಲ್ಲಾನು ಕರೆದ ತೋರಿಸಿದ್ರಿ. ಮತ್ತೆ ಎಲ್ಲಾರು ಕೂಡಿ ಪೊಲೀಸ್ ಕಂಪ್ಲೇಂಟ್ ಮಾಡಂದಾಗ ನಾವು ಸ್ಟೇಷನ್ಗೆ ಹೋಗಿ ಒಂದು ವರದಿಯನ್ನ ಒಪ್ಪಿಸಿ ಬಂದೇವಿ ಸರ್. ನಮ್ಮ ಮೇಲಿನ ಅಧಿಕಾರಿಗಳಂತ CRP ಅವ್ರಿಗೆ ಹೇಳಿದೇನ್ರಿ. ಅವರು ಮೇಡಮ್ಗ ಹೇಳಂತ ಅವ್ರಿಗೆ ಹೇಳಿದ್ರಿ. ಅವ್ರು ಹೇಳಿರ್ಬೋದ್ರಿ ಸರ್. ಇಲ್ಲಿ ಎಲ್ಲ SDMC ಅವ್ರು ಇದ್ರು ಸರ್. SDMC ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ಅವರು ಮೀಟಿಂಗ್ ಐತೆ ಅಂದಿರ ಸರ್. ನಿನ್ನೆ ಮೀಟಿಂಗ್ ಮುಗಿಸ್ಕೊಂಡ್ ಬರ್ತಾ ಅಂದ್ರಿ ಸರ್. ಹಾ ಬರ್ತಾನ ಅಂದಿರಿ ಸರ್. ನಿನ್ನೆ ಹೇಳಿದ್ರಿ ಮೀಟಿಂಗ್ ಮುಗಿಸ್ಕೊಂಡ್ ಬರ್ತಾ ಅಂದಿರಿ. ಬಹುಶಃ ಲೇಟ್ ಆದ ತಕ್ಷಣ ಅವ್ರು ಹೋಗಿರ್ಬೋದು. ಶ್ರೀಮತಿ ಪ್ರಭಾವತಿ ಪಾಟೀಲ್ ಮೇಡಮ್ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್. ನಮ್ CRP ಅವ್ರು ಕಾಂಟ್ಯಾಕ್ಟ್ ಮಾಡೀನ್ರಿ. ನಾವು ಅವ್ರಿಗೆ ಏನ್ ನಡೆದಿತ್ತಲ್ರಿ ಆ ಘಟನೆಯನ್ನ ಹೇಳಿದ್ವು. ನಾವು ಮೀಟಿಂಗ್ ಹೊಂಟಿದೆವು ಹುಕ್ಕೇರಿಗೆ. ಆ ಮೀಟಿಂಗ್ ನಾಗ ನಾವು ಹೇಳ್ತೇನ್ರಿ ಮೇಡಮ್ ಗಳಿಗೆ ಅಂತ ಅದನ್ನ ಸರ್ ಪೊಲೀಸ್ ಕಂಪ್ಲೇಂಟ್ ಮಾಡಿದೇನೆ ಅಂತ ಕೇಳಿ ಸರ್. ಹ್ಞೂ ಸರ್, ಹೋಗಿ ಸ್ಟೇಷನ್ಗೆ ಹೋಗಿ ವರದಿ ವಾಪಸ್ ಬಂದಿನಿ. ಪೊಲೀಸರಿ ಇನ್ನೂ ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಪೊಲೀಸ್. ಇದು ರವಿವಾರ ಆಗೈತ್ರಿ. ನಾವು ನೀನು ವರದಿ 12 ಗಂಟೆಗೆ ಹೋಗಿ ಕೊಟ್ಟು ಬಂದ್ವಿ ಸರ್. ಅಧ್ಯಕ್ಷ ಘಟನೆ ಸರ್ ರವಿವಾರ ದಿವಸ ಆಗೈತೆ. ನಾವು ನಿನ್ನೆ ಸೋಮವಾರ ಮುಂಜಾನೆ ತೆರೆದ ನಂತರ ಬಿಟ್ಟಿದ್ರಿ. ಅದು ಏನಾಗಿತ್ತು ಇಲ್ಲಿ ಅದು ಇದಾಗ್ತಿರಿ ಡೆಸ್ಕ್ ಉರಿತೈತಿ ಸರ್. ಯಾರು ಹಚ್ಚಿದಾರೆ ಏನ್ ಗೊತ್ತಾಗಲ್ಲ. ಈಗ ಸರ್ಗಳು ಬಂದು ಈ ತರ ನಿನ್ನೆ ಮುಂಜಾನೆಯಿಂದ ಪ್ರೊಸೀಜರ್ ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಡ್ಬೇಕಂತಿದ್ರೆ ಅಧಿಕಾರ ಸರ್ ಇವರು ಯಾರು ಬಂದಿಲ್ಲ ಸರ್. ಸ್ಯಾಟರ್ಡೆ ಶನಿವಾರ ಸಾಯಂಕಾಲ ಅಂತೂ ಸ್ಕೂಲ್ ಬಂದ್ ಆಗಿ ಹೋಗಿದ್ರೆ ಎಲ್ಲ ಮಕ್ಕಳು ಸ್ಕೂಲ್ ಟೀಚರ್ ಎಲ್ಲ ಹೋಗಿದ್ರೆ. ಭಾನುವಾರ ರಜೆ ರೀ. ಇನ್ನು ಸೋಮವಾರ ಮುಂಜಾನೆ ಬಂದು ಗುರುಗಳ ಸರಳ ಮಕ್ಕಳೆಲ್ಲ ಸ್ಕೂಲ್ ಬಾಗಿಲು ತೆಗೆದ ನಂತರ ನೋಡಿದ ತಕ್ಷಣ ಯಾರೋ ಕಿಡಿಗೇಡಿಗಳು ಇವು ಹುಡುಗರು ಕೂಡಿ ಒಳಗ ಧೂಮ್ರಪಾನ ಮಾಡಿ ಮದ್ಯಪಾನ ಮಾಡಿ ಅದು ಸಿಗರೇಟ್ ಸೇವನೆ ಮಾಡಿ ಅಲ್ಲಿ ಬೆಂಕಿ ಹಚ್ಚಾರ ಸ್ಕೂಲ್ ಒಳಗೆ. ಡೇಕ್ ಸುಟ್ಟವ್ರಿ. ಹಿಂಗಾಗಿ ಎಲ್ಲಾ ಗುರುಗಳ ನಿನ್ನೆ ಎಲ್ಲಾ ಪಾಲಕರು SDMC ಸದಸ್ಯರು ಅಧ್ಯಕ್ಷರು ಎಲ್ಲಾರು ಬಂದ್ ನೋಡಿದಾಗ ನಿನ್ನ ಮಧ್ಯಾಹ್ನ ನಮ್ಗೆ ಗೊತ್ತಾಯ್ತು. ನನಗೂ ಇಲ್ಲಿ ಪಾಲಕರು ಇದ್ರಲ್ಲ ಅವ್ರು ಹೇಳ್ರಿ. ನಮ್ಮ ಮಾಜಿ SDMC ಅಧ್ಯಕ್ಷರ ಈ ಸ್ಕೂಲ್ದ ಮಾಜಿ SDMC ಅಧ್ಯಕ್ಷರೇ. ಅವಾಗ ಹಲವಾರು ಬಾರಿ 2-3 ಸಲ ಗುರುಗಳು ನನಗೂ ಹೇಳ್ರಿ. ಅದಾಗ ಊರಾಗ ಮದ್ಯ ಮಾರಾಟ ಮಾಡ್ತಾರ್ರಿ ಒಂದೆರಡು ಅಂಗಡ್ಯಾಗ. ಶರತ್ ಸಂಕ್ರಾಮ್ ಪ್ರಧಾನ ಮತ್ತು ವಿಕ್ರಾಂತ್ ಪರಶುರಾಮ್ ಪ್ರಧಾನ ಮದ್ಯ ಮಾರಾಟ ಮಾಡ್ತಾರ್ರಿ. ನಾ ಇದಕ್ಕ ಮುಂಚೆನೂ ಕೂಡ ಹೋರಾಟ ಮಾಡಿದೇನ್ರಿ. ಮದ್ಯ ಮಾರಾಟ ಬಂದ್ ಮಾಡ್ರಪ್ಪ ಹಿಂಗಾಗ್ತೈತಿ. ಇಲ್ಲಿ ಪ್ರಾಥಮಿಕ ಶಾಲೆದ ಸುತಾರ್ ಸರ್ಗಳು ಕೂಡ ನಂಗೆ ಹಲವಾರು ಬಾರಿ ಹೇಳಿದ್ರು. ಬಾಟ್ಲಿಗಳ ಗ್ಲಾಸ್ಗಳೆಲ್ಲ ಸ್ಕೂಲ್ನಾಗ ಬರ್ತಾವ್ರಿ. ಅವ್ರಿಗೂ ಕೂಡ ನಾ ಹೇಳಿ ಮನೆಗೆ ಹೋಗಿ ಅವ್ರಿಗೆ ಹೇಳಿ ಬಂದೀನಿ. ಬಂದ್ ಮಾಡ್ರಪ್ಪ, ಊರ ಹೆಸರು ಕೆಡ್ತೈತಿ. ಸ್ಕೂಲ್ನಾಗ ಹಿಂಗ ಏನ್ರಿ ಅನಾಹುತಗಳು ಆಗ್ತಾವು, ಏನ್ರಿ ಮಾಡ್ರಿ, ಒಂದ್ ಸ್ವಲ್ಪ ಬಂದ್ ಮಾಡ್ರಿ ಅಂತ ಹೇಳಿ ಅವರು ಕೇಳಂಗಿಲ್ರಿ. CPI ಸಾಹೇಬ್ರು ಕೂಡ ಭರ್ಪೂರ್ ಸರಿ ಅವ್ರಿಗೆ ಮಾಡ್ರು, ಹಿಡಿದ್ರು, ರೇಡ್ ಮಾಡ್ರು, ಎಕ್ಸೈಸ್ ಅವ್ರು ಮಾಡ್ರು. ಆದ್ರೂ ಕೂಡ ಸರಿಯಾನ ಬಂದ್ ಮಾಡಂಗಿಲ್ರಿ. 8ನೇ 10ನೇ ತರಗತಿ ಹುಡುಗರು ಕುಡಿತಾವ್ರಿ. ಇಲ್ಲೇ ಬಂದು ಸಾಯಂಕಾಲ ಈವ್ನಿಂಗ್ ಬರ್ತಾರು. ಸ್ಕೂಲ್ ಬಂದ ತಕ್ಷಣ ಸ್ಕೂಲ್ ಎಲ್ಲ ಅವ್ರದ ಸರಿ ಕುಡಿಯೋದ, ಮದ್ಯ ಸೇವನೆ ಮಾಡೋದ, ಸಿಗರೇಟ್ ಸೇವನೆ ಮಾಡೋದ ಎಲ್ಲ ಮಾಡ್ತಾರೆ. ಹಿಂಗಾಗಿ ಇವೆಲ್ಲ ಘಟನೆಗಳು ಆಗ್ತಿರ್ತಾವ್ರಿ. ಇವೆಲ್ಲ ತಡೆಗಟ್ಟಾಗ ಸರ್ಕಾರ ಬೇಕ್ರಿ. ಮೇಲಾಧಿಕಾರಿಗಳು ಎಲ್ಲಾರು ಸರ್ಕಾರ ಬೇಕ್ರಿ. ಹಾ ಬರ್ತೈತ್ರಿ. PDO ಸಾಹೇಬ್ರಿಗೂ ಕೂಡ ಹೇಳ್ರಿ, ಲೆಟರ್ ಬರ್ರಿ ಸರ್, ಲೆಟರ್ ಬರ್ರಿ ಅಂತ ಹೇಳಿ. ಅವರು ಬರೆಯೋನು ಅಂತ ಅಂತಾರು. ಅವರು ಹಂಗ ಕೊಡ್ತಾರೆ. ಶಿವನಾಯ್ ಇವು ಸಾರಿ ಕಬ್ಬುಗಳ ಸಂತೋಷ್ ಕಬ್ಬುಗಳು
ಹೌದು ಅವ್ರು ಬಂದು ಸರ್ವಸಾಧಾರಣ ಇದಕ್ಕ ಮುಂಚೆ ಒಂದ್ 2-3 ವರ್ಷ ಮಾಡಿ ಹೋಗಿರಿ ಅವ್ರ. ಆಮೇಲೆ ಈಗ ಸದ್ಯ ಬಂದು ಒಂದ್ 1.5 ವರ್ಷ ಆಯ್ತು. ಇನ್ನ ಯಾರು ಪಂಚಾಯತ್ ಅವ್ರು ಯಾರು ಕ್ರಮ ಕೈಗೊಂಡಿಲ್ಲ. ನಾವು ವೈಯಕ್ತಿಕ ನಾವು ಒಬ್ಬ ನಮ್ಮ ಊರಾಗ ನಾವು ಹೋರಾಟ ಮಾಡೋದು ನಾವು ಒಬ್ಬ ಮದ್ಯ ಮಾರಾಟಕ್ಕೆ ಅದನ್ನೊಂದು ಬಂದ್ ಮಾಡ್ತಾರ ನಮ್ಮ ಊರಾಗ. ಎಲ್ಲಾ ಸುಳಿತ್ ಮನೆ ಎಲ್ಲಾ ಹುಡುಗರು ಕೂಡ ವ್ಯವಸ್ಥಿತ ಹೋಗ್ತಾರ. ಇದು ಮದ್ಯ ಮಾರಾಟದಿಂದ ಗಲಾಟೆ ಹೆಚ್ಚಾಗತ್ತವ್ರು. ನಾ ಹೇಳೋದಂದ್ರೆ ಸರ ಹಿಂಗ ನಡೀತು. ನಂಗೆ ಪಕ್ಕ ಕನ್ನಡ ಬರೋದಿಲ್ರಿ, ನಾ ಮರಾಠಿ ಮೀಡಿಯಂದನು. ನಾ DC ಸಾಹೇಬ್ರ ಮೊಹಮ್ಮದ್ ರೋಷನ್ ಸರ್ವಿ ರಿಕ್ವೆಸ್ಟ್ ಮಾಡ್ತೇನ್ರಿ, ಮತ್ತ ನಮ್ಮ ಜಿಲ್ಲೆಯ SP ಅವರಿಗೆ ರಿಕ್ವೆಸ್ಟ್ ಮಾಡ್ತೇನ್ರಿ. ಪ್ಲೀಸ್ ಕೇರ್ ಇಟ್ ದಿ ಕನ್ನಡ ಪ್ರೈಮರಿ ಸ್ಕೂಲ್ ಕೋರ್ಟ್. ಇಲ್ಲಿ ಸರ ರವಿವಾರ ದಿವಸ ಸಂಜೆ ಗಡ್ಸೆ ಯಾರೋ ದಾರು ಕುಡ್ದ ಈ ಸಾಲಿಗೆ ಅಂದ್ರ ಡೆಸ್ಕ್ ಗುರಿ ಹಚ್ಚಿದೇನೋ ಮತ್ತು ಸಾಲಿ ಗುರಿ ಹಚ್ಚಿದ್ ಒಂದರಿ ಆಯ್ತ್ರಿ. ಇಲ್ಲಿ ಯಾರು ಕೇರ್ ತಗೋದಿಲ್ರ, ನೀವ್ರೇ ಸರ್ ಕೇರ್ ತಗೋರಿ. ಇಟ್ಟ ರಿಕ್ವೆಸ್ಟ್ ಸರ್. ನಾರಾಯಣ್ ಲಕ್ಷ್ಮಣ್ ನಾಯ್ಕ್ ಸರ್.